ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ. ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಹೆಂಡತಿಗೆ ಪಿಜ್ಜಾ ತಿನ್ನೋಂಗಾಗಿದೆ ಅಂತ ಫಸ್ಟ್ ಟೈಮ್ ಕೇಳಿದ್ದಾಳೆ. 7 ತಿಂಗಳಾದಮೇಲೆ ಮದುವೆ ಆದಮೇಲೆ. ಅದಕ್ಕೆ ಇವತ್ತು ಪಿಜ್ಜಾ ತಿನ್ನೋಣ ಅಂತ ಬರ್ತಾ ಇದ್ದೀವಿ. ಇವಳು ತುಂಬ ಸ್ವಲ್ಪ ನಾಚಿಕೆನೇ ಇದೆ. ಹಾಗೆ ಆರ್ಡ್ರ್ ಮಾಡಿ ಕುತ್ಕೊಂಡಿದ್ದೀವಿ. ವೇಟಿಂಗ್ ತುಂಬ ಇದೆ, ಕಾಯ್ತಾ ಇದ್ದೀವಿ. ಅವಳು ಮೂಗ್ಬತ್ತಿ ಉದ್ರೋಗಿದೆ ಅಂತ ನೋಡ್ಕೊತಾ ಇದ್ದಾಳೆ. ಎಲ್ಲ ತಿಂದಾಯಿತು. ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ರೋಡಲ್ಲಿ. ಈ ರೋಡ್ ಬಂದು ನಿಮಗೆ ಈ ಕಡೆಯಿಂದ ನಾವು ಊರು ಸೈಡ್ ಹೋಗ್ಬೇಕಾದ್ರೆ ಲಕ್ಷ್ಮೀ ಟ್ಯಾಕ್ಸ್ ರೋಡ್ ಅಂತಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಇದು ನಮ್ಮ ನರಸಿಂಹ ರೋಡು ಅಂತಾರೆ. ಯಾವ ರೋಡು ಅಂತ ನಮಗೆ ಗೊತ್ತಿಲ್ಲ. ಇದೇ ಊರು ಮತ್ತು ಬೈಕಂಬಡಿಯಾರು. ತುಂಬ ಆಯಿತು. ಈಗ ಒಂದು 370 ರೂಪಾಯಿ ಏನೋ 140 ರೂಪಾಯಿ ಉಳಿದಿದೆ. ಇದ್ರೊಳಗೆ ಹೋಗಿ ಈಗ ಸ್ವಲ್ಪ ತರಕಾರಿ ತೊಗೊಬೇಕು. ಇದ್ದಿದ್ದೇ 360 ರೂಪಾಯಿನೇ ಇತ್ತು ಮಾತ್ರ. ಅದರೊಳಗೆ 220 ರೂಪಾಯಿ ಪಿಜ್ಜಾಗೆ ಹೋಯಿತು. ಭಯ ಆಗಿತ್ತಲ್ಲ ಹೋದ್ಮೇಲೆ ಜಾಸ್ತಿಗೆ ಹೇಳ್ದಾಳೆ ಅಂತ. ಒಂದೇ ತಗೊಂಡು ಬೈಟು ಮಾಡ್ಕೊಂಡು ತಿನ್ಕೊಂಬಂದ್ವಿ. ಏನು ಹೋಗಿ ಕೇರ್ ತೊಗೊಂಡಿಲ್ಲ, ಬರೀ ಒಂದು ಪಿಜ್ಜಾ ನಾರ್ಮಲ್ ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದು ಬಂದು ಲಕ್ಷ್ಮೀ ಟಾಕೀಸ್ ರೋಡ್ ಆಗುತ್ತೆ. ಲಕ್ಷ್ಮೀ ಟಾಕೀಸಿಂದ ಇದು ಇವಾಗ ಲಕ್ಷ್ಮೀ ಟಾಕೀಸ್ ಅನ್ನೋದು ಇಲ್ಲ ಆ್ಯಕ್ಚುಲಿ. ಈಗೇನೋ ಮಾಲೇನೋ ಕಟ್ಟಾಕಿ ಮಾಡ್ತಿದ್ದಾರೆ ನೋಡಿ. ನಾವೆಲ್ಲ ಲಕ್ಷ್ಮೀ ಟಾಕೀಸ್ ಅಂತ ಕರಿತೀವಿ. ಇದೆಲ್ಲ ಲಕ್ಷ್ಮೀ ಟಾಕೀಸ್ ರೋಡು. ಲೈಬಾಬ್ ಇದೆ, ಸ್ವಲ್ಪ ಎಲ್ಲ ಕಣ್ಣಿನ ಆಸ್ಪತ್ರೆ ಇದೆ. ತುಂಬ ಚೆನ್ನಾಗಿದೆ. ಇದು ಬಂದು ಲಕ್ಷ್ಮೀ ಟಾಕೀಸ್ ರೋಡ್ ಅಂತಾರೆ. ಹೇಳಿದ್ನಲ್ಲ ಅದೇ ರೋಡ್ ಇದು. ಸಹ್ಯಾದ್ರಿ ಸ್ಕೂಲು, ಬ್ಯಾಂಕ್ ಇದೆ. ಈ ಮನೆಗೆ ಹೋಗಬೇಕು, ತರಕಾರಿ ತೊಗೊಬೇಕು. ಎಣ್ಣೆ ಇಲ್ಲ, ಸನ್ಫ್ಲವರ್ ಎಣ್ಣೆ. ಅದನ್ನು ತಗೊಂಡು ಹೋಗಬೇಕು. ಹೋಗ್ತಾ ಇದ್ರೆ ನೋಡ್ಬೇಕು. ದುಡ್ಡು 130-140 ರೂಪಾಯಿ ಇದೆ. ಪುಣ್ಯಕ್ಕೆ ಪೆಟ್ರೋಲ್ ಇದೆ, ಅದೊಂದು ಅನುಕೂಲ. ಇಲ್ಲಿಂದ ಸೀದಾ ಹೋದರೆ ರೈಟ್ ತೊಗೊಂಡ್ರೆ ನಮ್ಮೂರಿಗೆ ಆಟೋ ಸ್ಟ್ಯಾಂಡ್ ಅಂತ ಬಂದರೆ ರೈಟ್ ತೊಗೊಂಡ್ರೆ ಬೊಮ್ಮನಕಟ್ಟೆ ಹೋಗೋ ರೂಟು. ಇದೇ ಬೊಮ್ಮನಕಟ್ಟೆ.